ಷರತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಅವರು ನೇಮಕ ಸಂದರ್ಭದಲ್ಲಿ 2 ಶ್ಯೂರಿಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ರು. ಅದರ ಪ್ರಕಾರವಾಗಿ ಇವತ್ತು ಆ ಶ್ಯೂರಿಟಿಗಳನ್ನ ಅಂದರೆ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದರೆ ಪ್ರಕರಣ ಮುಗಿಯೋವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತು ಶಿಲ್ಪ ದರ್ಶನ್ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದಂಥ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಏನಂತ ಏನು ವಿಶೇಷತೆ ಏನಿಲ್ಲ, ಅದು ಎಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರಿಂದ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಇವತ್ತು ಬಂದು ಅವರು ಶ್ಯೂರಿಟಿ ಅಂತ ಕರೀತಾರೆ. ಆ ಶ್ಯೂರಿಟಿ ಪ್ರೊಸೀಜರ್ ಪಾಸ್ಪೋರ್ಟ್ ಏನು ಸರ್? ಪಾಸ್ಪೋರ್ಟ್ ಮತ್ತೆ ಏನು ವಾಪಸ್ ಕೇಳಿದ್ರೆ ಕ್ಯಾಮ್ರಾ ನೋಡಿ ಇಲ್ಲ, ಅದು ಪಾಸ್ಪೋರ್ಟ್ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಇವಾಗ ಅಂದರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿ ಅನ್ನೋ ಯಾವುದೇ ಷರತ್ತು ಇಲ್ಲದೆ ಇರೋದ್ರಿಂದ ಅದು ನ್ಯಾಯಾಲಯ ನಮಗೂ ವಾಪಸ್ ಕೊಡ್ತೀವಿ. ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಇಲ್ಲ ಸರ್, ಅವ್ರನ್ನ ಹಾಸ್ಪಿಟಲಲ್ಲೇ ಇದ್ದಾರೆ. ಮತ್ತೆ ಇಲ್ಲಿ ಮುಗಿಸು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಎಷ್ಟು ದಿನಗಳ ಕಾಲ ಹಾಸ್ಪಿಟಲ್ ಗೊತ್ತಿಲ್ಲ ಸರ್, ಡಾಕ್ಟರ್ ತರ ಅಂತ ಸರ್. ಮತ್ತೆ ಕೋರ್ಟ್ನ ಪ್ರೊಸೀಜರ್ ಏನಾಗಿದೆ ಮಧ್ಯಾಹ್ನ ಆಗಮಿಸುವಂತ ಅಲ್ಲ, ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಯಾವುದಿರುತ್ತೋ ಅವತ್ತು ದರ್ಶನ್ ಅವ್ರು ಬರಬೇಕಾಗುತ್ತೆ. ಅವ್ರು ಬಂದಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೀವಿ. ಅವ್ರು ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ. ಬಳ್ಳಾರಿ ಜೈಲಿಗೆ ಏನಾದರೂ ಹೋಗ್ಬೇಕಲ್ಲೇ ಆದ್ರೂ ಇಲ್ಲ ಸರ್, ಮತ್ತೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಜಾಮೀನು ಸಿಕ್ಕ ಮೇಲೆ ಮತ್ತೆ ಜೈಲಿಗೆ ಹೋಗುವಂಥ ಯಾವುದೇ ಪ್ರಕ್ರಿಯೆಗಳು ನಮಗೆ ಅನ್ನೋದಿಲ್ಲ.